ನಿನ್ನ ಈ ವಿಚಾರಕ್ಕೆ ನನಗೆ ತುಂಬ ಸಿಟ್ಟಿದೆ ಅನ್ನೋ ಥರ ನಾಮಿನೇಟ್ ಮಾಡ್ತಾರೆ. ನಾನೆಲ್ಲೋ ಒಂದು ಕಡೆ ಕೂತಿದ್ದೆ, ಅವನನ್ನು ಎತ್ತಿ ಕರ್ಕೊಂಬಂದು ಒಬ್ಬ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ಕಾನ್ಫಿಡೆನ್ಸ್ ಇಲ್ಲ ನನಗೆ ಆಗುತ್ತೋ ಇಲ್ಲೋ ಅನ್ನೋ ಥರ ಒಂದು ಗುಬ್ಬಚ್ಚಿ ಥರ ಕೂತ್ಕೊಂಡಿದ್ದೆ. ಸುದೀಪ್ ಸರ್ ವೀಕೆಂಡಲ್ಲೂ ಹೇಳ್ತಿರ್ತಾರೆ, ಇಲ್ಲಿ ಬಿಗ್ ಬಾಸ್ ಮನೆ ಬಂದು ಯಾರೆಲ್ಲ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದು ನೋಡ್ತಾರೆ, ಎಷ್ಟು ದಿನ ಇರುತ್ತೆ ಅಂತ ಗೊತ್ತು ಅಂತ. ಆ ಮಾತನ್ನೇ ಎಲ್ಲೋ ನಾವಿಬ್ರು ಸುಳ್ಳು ಮಾಡುವ ಅನ್ನೋ ಥರ. ಬಿಗ್ ಬಾಸ್ ಇಂದ ಆಚೆ ಬಂದಾಗ ಬಹುಶಃ ನ್ಯೂಸ್ ಚಾನಲ್ಸ್ ಎಲ್ಲ ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ. ಹಂಸ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಜನರಲ್ ಕ್ಯಾಟಗರಿ ಸಿಂಪತಿ ಅಂತ ಸಮಥಿಂಗ್ ಏನೋ ಒಂದು ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಅದೆಷ್ಟು ಸೂಕ್ತ ಅಲ್ವಾ ಆ ರೀತಿ ಮಾತಾಡೋದು? ಬಟ್ ಸಿಂಪತಿಯಿಂದ ಹನುಮಂತು ಅವರು ಏನು ಗೆದ್ದಿಲ್ಲ, ಅವರಿಗೆ ಕೋಟಿ ಓಟ್ಸ್ ಬಂದಿದೆ, ಅದು ಕೂಡ ಕಲರ್ಸ್ ಅವರೇ ಎಲ್ಲ ಡಿಕ್ಲೇರ್ ಮಾಡಿದಾರಲ್ವಾ. ಸೊ ಈ ಸಂದರ್ಭದಲ್ಲಿ ಅದು ಸೂಕ್ತನಾ ಆ ರೀತಿ ಒಂದು ಮಾತಾಡೋದು, ಸಿಂಪತಿ? ಅದು ಎಲ್ಲರೂ ಮಾತಾಡೋ ರೀತಿನ ಈ ರೀತಿ ತಗೊಂಡ್ರು ಹಂಸ ಅವರು. ಹಾಗೆ ಮಾತಾಡಿದ್ದು ಅಲ್ಲಿಗೆ ಈ ವಿಷಯಕ್ಕೆ ಆ ವಿಷಯವನ್ನು ತಗೊಂಡಿರೋದು ರಾಂಗ್ ಆಗಿ ಕಾಣಿಸ್ತು. ಈ ವಿಷಯದ ಬಗ್ಗೆ ಹನುಮಂತಣ್ಣ ಹೆಂಗೆ ಅಂದರೆ, ಅವ್ರಿಗೆ ಇರೋದೇ ಹಾಗೆ, ಅವ್ರಿಗೆ ತಮ್ಮ ತನವನ್ನೇ ಎಲ್ಲೂ ಬಿಟ್ಕೊಟ್ಟಿಲ್ಲ. ಈಗ ನಾನು ಅವರೊಬ್ರು ಇದ್ರಲ್ಲ, ರಾಜೇಶ್ ಅಂತ ಒಬ್ರು, ಒಂದು ರಿಯಾಲಿಟಿ ಶೋ ಮಾಡಿ ಆಮೇಲೆ ಸುಸೈಡ್ ಮಾಡ್ಕೋತಾರೆ. ಆ ವ್ಯಕ್ತಿ ಯಾವ ರೀತಿ ಇದ್ರಂದ್ರೆ, ಅವರು ರಿಯಾಲಿಟಿ ಶೋ ಬಂದು ಅವರು ತನ್ನನ್ನು ತಾನು ಚೇಂಜ್ ಮಾಡ್ಕೊಂಡು ಇದಕ್ಕೆ ಅಡಾಪ್ಟ್ ಆಗ್ತಾ ಹೋದ್ರು. ಬಟ್ ಹನುಮಂತಣ್ಣ ಹಾಗಲ್ಲ, ಎಂಥದೇ ರಿಯಾಲಿಟಿ ಶೋ ಮಾಡಲಿ ಆ ವ್ಯಕ್ತಿಗೆ ಈಗಲೂ ಊರಲ್ಲೇ ಇರಬೇಕು ಅಂತ ಆಸೆ. ವ್ಯಕ್ತಿ ಈಗಲೂ ಶನಿವಾರ ಬಂದರೆ ಭಜನೆ ಮಾಡಬೇಕು ಅಂತ. ಆ ವ್ಯಕ್ತಿ ನನಗೆ ಯಾವುದು ಇದು ಬೇಡ, ಹೊರಗಡೆ ಬೆಂಗಳೂರು ಪ್ರಪಂಚ ಬೇಡ, ನನಗೆ ಇದೇ ಸಾಕು ಅನ್ನೋ ಥರ, ಇಷ್ಟರಲ್ಲೇ ಜೀವನ ಮಾಡಿಕೊಂಡು ಖುಷಿಯಾಗಿರ್ತೀನಿ ಅಂತ ಅದೇ ಥರ ಇದ್ದಾರೆ. ಅದನ್ನು ಎಕ್ಸೆಪ್ಟ್ ಮಾಡಿ ಅಲ್ಲ, ಯಾಕೆ ಅದು ಅವನ ಲುಂಗಿ ಮತ್ತು ಅಂಗಿ ಹಾಕ್ಕೊಂಡಿರ್ತಾರೆ ಅನ್ನೋ ಥರ ತಮ್ಮ ತನವನ್ನು ಬಿಡದೆ ಆಟಾಡ್ತಿದ್ದಾರೆ. ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ. ಎಲ್ಲೋ ಒಂದು ಕಡೆ ಈಗ ಅವ್ರೇನಾದರೂ ಬಂದು ಪ್ಯಾಂಟು ಶರ್ಟು ಜೀನ್ಸ್ ಪ್ಯಾಂಟ್ ಎಲ್ಲ ಕೋಟ್ ಎಲ್ಲ ಹಾಕಿದರೆ ಮತ್ತೆ ಅದಕ್ಕೂ ಏನಾದರೂ ಕಮೆಂಟ್ ಮಾಡ್ತಾರೆ, ನೋಡಿ ಹೆಂಗೆ ಚೇಂಜ್ ಆದ ಹಾಗೆ ಹೀಗೆ ಅಂತ. ಆಗಿರೋದು ತಪ್ಪು, ಹೀಗಿರೋದು ತಪ್ಪು. ಆ ರೀತಿ ಆದಾಗ ಹನುಮಂತನ ಹೇಗಿದ್ದರು ಹಾಗೆ, ನಾನು ಅವರು ಹುಡುಗಿ ಜೊತೆನೂ ಮಾತಾಡ್ತಾರೆ. ಅದನ್ನ ಹುಡುಗಿ ಇರೋದು ಹೌದು, ನಿಜ? ಎಲ್ಲಿ ಅವರು? ನಮ್ಗೊಂದು ಕ್ಲೂ ಕೊಡಿ, ಎಲ್ಲಿ ಅವರು ಅಂತ. ಮೊದಲೇ ಮೀಡಿದವರು, ನಿಮಗೆ ಕ್ಲೂ ಕೊಟ್ರೆ ಬೆನ್ನು ತೋರಿಸ್ತಾರೆ, ಅಸ್ತಾನೆ ಹೋಗ್ತೀರಿ. ಇನ್ನು ಅವ್ರ ಮನೆಗೆ ಹೋಗೋದು, ನನಗೆ ದೋಸ್ತ ಹೊಡಿತಾನೆ. ನಿಮಗೆ ಹಾಕೊಡಲ್ಲ ನಾವು, ಪಕ್ಕನ ಹುಡುಗಿ ಇರೋದು. ಅವರೇ ಹೇಳ್ಕೊಂಡಿದಾರಲ್ಲ. ನೀವು ಮಾತಾಡಿರೋದು ಪಕ್ಕನಾ? ಓಕೆ, ಇಷ್ಟು ಸಾಕು ನಮ್ಗೆ. ಹೌದು. ಓಕೆ, ಇವಾಗ ಹಂಸ ಅವರಾದ್ಮೇಲೆ ಕಪ್ಪು ಗೆದ್ಮೇಲೆ ತ್ರಿವಿಕ್ರಮ್ ಅವ್ರ ಅಮ್ಮ ಹಾಗೇನೆ ಮಂಜು ಅವ್ರ ಅಪ್ಪ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಹನುಮಂತ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಗೆಲ್ಬೋದಿತ್ತು ಅಂತ. ಬಟ್ ನಿಮ್ ಪ್ರಕಾರ ಬೇರೆ ಯಾರು ಹನುಮಂತ ಅವ್ರು ಮಂಜು ಅವ್ರ ಅಪ್ಪ ಹಾಗೆ ಕೊಟ್ರ? ಹೌದು, ಗೆಲ್ಲಿಕ್ಕೆ ಸೂಕ್ತ ಇದ್ದಾರೆ ಹನುಮಂತ ಅವ್ರು ಬಿಟ್ಟು. ಹನುಮಂತ ಅವ್ರು ಬಿಟ್ಟು ಯಾರು ಗೆಲ್ಲಿಕ್ಕೆ ಸೂಕ್ತ ಅಂತನ? ನಾನು ಟಾಪ್ 3 ಅಲ್ಲಿ ಇಲ್ಲ. ನೀವು ಟಾಪ್ 3 ಅಲ್ಲಿ? ಟಾಪ್ 3 ಅಲ್ಲಿ ರಜತ್ ಅಂದ್ರೆ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ. ಸೊ 50 ದಿನ ಅವ್ರು ನೋಡ್ಕೊಂಡು ಶೋಕ್ ಬಂದಿರೋ, ಆಬ್ವಿಯಸ್ಲಿ ನಾನು ಹೇಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ವ್ಯಕ್ತಿ ಹೇಗಿದ್ರು ಅಂದ್ರೆ, ಫಸ್ಟಿಗೆ ಅರ್ಹ ಅನರ್ಹ ಅಂತ ಕೊಟ್ಟಾಗ್ಲೂ ತನಗೆ ಅನರ್ಹ ಅಂತ ಕೊಟ್ಟಿದ್ರು ಕೂಡ ಯಾರು ಮಾತಾಡ್ತಿದ್ದಾರೆ ಅವ್ರ ಪರವಾಗಿ, ಯಾರು ಮಾತಾಡ್ತಿದ್ದಾರೆ ಅವ್ರನ್ನ ಸರಿ ಹೇಳಲಿ ತಪ್ಪು ಹೇಳಲಿ, ಅಲ್ಲಿ ಅವರ ಪರವಾಗಿ ಇದ್ರೂ ಕೂಡ ನೀನು ತಪ್ಪು ಮಾಡ್ತಿದ್ಯಾ ಅನ್ನೋ ಥರನೇ ಹೇಳ್ತಿದ್ರು. ಈ ನಾಮಿನೇಷನ್ ಅಂತ ಬಂದಾಗ ಮಂಜು ಅವ್ರನ್ನ ಯಾರನ್ನ ಫಿನಾಲೆಗೆ ಕಳಿಸ್ತೀರಿ ಅನ್ನೋ ಥರ ಬರುತ್ತೆ, ಯಾರನ್ನ ಮನೆಗೆ ಕಳಿಸ್ತೀರಿ ಅಂತ. ಆವಾಗ ಮಂಜು ಅವ್ರನ್ನ ಅವ್ರು ಆಟ ಆಡ್ಕೊಂಡು ಬಂದಿರೋ ರೀತಿ, ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ರೀತಿಗೆ ಮನೇಲಿ ಇರ್ಲಿ ಅಂತ ಹೇಳ್ತಾರೆ. ಅದೇ ನಾಮಿನೇಷನ್ ಅಂತ ಬಂದಾಗ ನಿನ್ನ ಈ ವಿಚಾರಕ್ಕೆ ನನಗೆ ತುಂಬ ಸಿಟ್ಟಿದೆ ಅನ್ನೋ ಥರ ನಾಮಿನೇಟ್ ಮಾಡ್ತಾರೆ. ಈವನ್ ಮನೆಯಲ್ಲಿ ಇರಲಿ ಅಂತ ಅಂದಾಗ
ಆವಾಗಲೂ ಒಂದು ಹೇಳ್ತಾರೆ, ನಿನ್ನ ಬಗ್ಗೆ ನನಗೆ ಒಂದು ಇದು ಬೇಜಾರಿದೆ, ಅದನ್ನು ನಾಮಿನೇಷನ್ಗೆ ಇಟ್ಕೊಂಡಿದ್ದೀನಿ, ಈಗ ನೀನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಕ್ಕೆ ನೀನು ಇಲ್ಲಿ ಇರಬೇಕು ಅಂತ ಅನಿಸ್ತದೆ ಅಂತ ಹೇಳ್ತಾನೆ. ನಾಮಿನೇಷನ್ ಅನ್ನೋದು ರೀಸನ್ ಕೊಟ್ಟು ಹೇಳ್ತೀವಿ, ನಾಮಿನೇಟ್ ಮಾಡ್ತಾರೆ. ಅಲ್ಟಿಮೇಟ್ಲಿ ಜನರ ಕೈಗೆ ಬಿಟ್ಟಿರೋದು. ಜನರು ಇಷ್ಟಪಟ್ಟರೆ ಉಳಿಸ್ಕೊತಾರೆ, ಇಲ್ಲ ಅಂದರೆ ಕಳಿಸ್ತಾರೆ. ಈ ಥರ ರೀಸನ್ ಕೊಡೋ ರೀತಿ ಮತ್ತು ನೇರವಾದ ಒಂದು ಹೇಳೋ ಮಾತಿದೆ. ಆಮೇಲೆ ಅವ್ರು ಬಂದ ಮೇಲೆ ತುಂಬ ಆ್ಯಕ್ಟಿವ್ ಆಗೋಕ್ಕೆ ಶುರುವಾಯಿತು ಎಲ್ಲನೂ, ಮನೇನು. ಹೌದು. ಆಟ ಆಡೋ ರೀತಿ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಮಾಡೋ ರೀತಿ, ಇದರಲ್ಲೆಲ್ಲ ಸ್ವಲ್ಪ ತೂಕ ಜಾಸ್ತಿ ಕಾಣಿಸ್ತಿರೋದು ರಜತ್. ಸೊ ರಜತ್ ಇದ್ದಿದ್ರೆ ಓಕೆ ಇತ್ತು. ಹಾಂ, ಓಕೆ. ಇವಾಗ ಲಾಸ್ಟ್ ಸೆಗ್ಮೆಂಟ್ ಇದು ನಮ್ಮದು, ಮನೇಲಿ ಯಾರ್ಯಾರು ಹೆಂಗೆ ಅಂತ. ಓಕೆ, ನಾನೊಂದು ಕೆಲವೊಬ್ರದ್ದು ಹೆಸರು ಹೇಳ್ತೀನಿ, ನೀವು ಅವ್ರು ಹೇಗೆ ಅಂತ ಹೇಳಬೇಕು. ತ್ರಿವಿಕ್ರಮ್ ಅವ್ರಿಗೆ ನಾನು ಫಸ್ಟ್ ಒಂದು ಇಂಟರ್ವ್ಯೂ ಕೊಟ್ಟೆ, ಆ ಚಾನಲಲ್ಲಿ ಏನು ಹೇಳಿದ್ದೆ ಅದು. ನಂಗೆ ಹೇಳಿ ಸಾಕಾಯ್ತು. ತ್ರಿವಿಕ್ರಮ್ ಅವರು ಮಾಸ್ಟರ್ ಮೈಂಡ್. ತಂಗಿ ಜಿಂಕೆ ಎಷ್ಟು ಕ್ಯೂಟೋ ಅಷ್ಟೇ ಮನಸ್ಸು ಕೂಡ ತುಂಬ ಕ್ಯೂಟ್. ಶಿಶಿರ್ ಎಲ್ಲರಲ್ಲೂ ಒಳ್ಳೇದನ್ನೇ ಬಯಸೋರು, ಮತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸೋರು. ಮತ್ತೆ ಶಿಶಿರ್ ಯಾಕೆ ಬೇಗ ಹೋದ್ರು ಬಿಗ್ ಬಾಸ್ ಮನೆ? ಅದಕ್ಕೆ ಐಶ್ವರ್ಯ ಅವರು ಗಟ್ಟಿಗಿತ್ತಿ, ಎಲ್ಲವನ್ನು ಸ್ಟ್ರಾಂಗ್ ಆಗಿ ಫೇಸ್ ಮಾಡೋರು. ಸಾಮಾನ್ಯವೇ ಅಲ್ಲ, ಒಂದು ಫ್ಯಾಮಿಲಿ ಇಲ್ಲದೆ ಒಬ್ಬರೇ ವುಮೆನ್ ಆಗಿದ್ಕೊಂಡು ಅಂಥ ಧೈರ್ಯ, ಅಂಥ ಒಂದು ಲೈಫ್ನ ದಾಟಿ ಬಂದಿರೋರು. ಹಾಗಾಗಿ ಗಟ್ಟಿಗಿತ್ತಿ. ಯಾರಿದ್ದಾರೆ? ಚೈತ್ರಕ್ಕ ನಾಲೆಜಬಲ್, ತುಂಬ ನಾಲೆಜ್ ಇದೆ. ಫೈರ್ ಬ್ರ್ಯಾಂಡ್ ಹೆಸರಿಗೆ ತಕ್ಕ. ರಜತ್ ಸ್ಟ್ರೈಟ್ ಫಾರ್ವರ್ಡ್. ಮಂಜು ಅವರು ಎಷ್ಟು ಕೋಪನೋ ಅಷ್ಟೇ ಮೃದು ಸ್ವಭಾವ. ಯಮುನಾ ಎಷ್ಟು ಪೆದ್ದಿನೋ ಅಷ್ಟೇ ಮಾತಲ್ಲೂ ಎಲ್ಲರನ್ನು ಸೋಲಿಸುವಂಥ ತಾಕತ್ತಿರೋರು. ಓಕೆ, ಇನ್ಯಾರಿದ್ದಾರೆ? ಜಗದೀಶ್ ಸರ್ ಏನು ಹೇಳ್ತಾರೆ ಅವ್ರಿಗೆ? ರೆಬಲ್ ಸ್ಟಾರ್. ಓಕೆ. ದೋಸ್ತ ನನ್ನ ಪ್ರಾಣ. ನಿಮ್ಮ ಪ್ರಾಣ. ಓಕೆ, ನೀವು ಅನ್ಕೊಂಡಿದ್ರ ಬಿಗ್ ಬಾಸ್ ಮನೇಲಿ ಈ ರೀತಿ ಒಂದು ಫ್ರೆಂಡ್ಶಿಪ್ ಮಾಡ್ತೀನಿ, ಅದು ಇಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂತ? ಅನ್ಕೊಂಡಿರ್ಲಿಲ್ಲ ನಾನು. ನಮ್ಗೇನೋ ಗೊತ್ತಿಲ್ಲ, ಧನು DHANU ಅಲ್ಲೂ ಕೂಡ ಡಿ ತೆಗೆದ್ರೆ ಹನು ಅಲ್ಲೂ ಬರುತ್ತೆ. ದೇವ್ರ ಉತ್ತರ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಇಲ್ಲಿ, ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗಿರೋ ರೀತಿ ಬಹುಶಃ ನನಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಬಾಂಡಿಂಗ್, ಒಂದು ದೊಡ್ಡ ಗಿಫ್ಟ್ ಕೊಟ್ಟರೆ ಅದು ಹನುಮಂತಣ್ಣನ ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ. ಬಿಗ್ ಬಾಸ್ ಏನು ಗಿಫ್ಟ್ ಕೊಟ್ಟರು, ಹನುಮಂತಣ್ಣನ ಫ್ರೆಂಡ್ಶಿಪ್, ಅದನ್ನು ನಾನು ಸುದೀಪ್ ಸರ್ ವೀಕೆಂಡಲ್ಲೂ ಹೇಳ್ತಿರ್ತಾರೆ, ಇಲ್ಲಿ ಬಿಗ್ ಬಾಸ್ ಮನೆ ಬಂದು ಯಾರೆಲ್ಲ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದು ನೋಡ್ತೀವಿ, ಎಷ್ಟು ದಿನ ಇರುತ್ತೆ ಅಂತ ಗೊತ್ತು ಅಂತ. ಆ ಮಾತನ್ನೇ ಎಲ್ಲೋ ನಾವಿಬ್ರು ಸುಳ್ಳು ಮಾಡುವ ಅನ್ನೋ ಥರ ನಾವು ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನಾನು ಆವಾಗ ಸಿಗಬೇಕು, ಅವ್ರ ಜೊತೆ ಬೆರಿಬೇಕು, ಅಥವಾ ನಾನು ಅವರ ಊರಿಗೆ ಹೋಗೋದು, ಅವರು ನಮ್ಮ ಊರಿಗೆ ಬರೋದು. ಬಹುಶಃ ನಾನು ಹೆಂಡತಿ ಮಗು ಇಲ್ಲಿ ಎಲ್ಲ ಇರೋದಕ್ಕೆ ನಂಗೆ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ನಾನು ಕೂಡ ದೋಸ್ತನ ಊರಿಗೆ ಹೋಗ್ತಿದ್ದೆ ಇಷ್ಟೊತ್ತಿಗೆ. ರೋಡ್ ಶೋ ಬೇರೆ ಭರ್ಜರಿಯಾಗಿ ನಡೀತಾ ಇದೆ. ಈಗ ತಾನೇ ವಿಡಿಯೋ ಎಲ್ಲ ಕಾಲ್ ಮಾಡಿದ್ರು, ತುಂಬ ಖುಷಿ ಆಯಿತು. ದೋಸ್ತನಿಗೆ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದು ಬೇರೆ ರೀತಿಯ ಖುಷಿ. ನಮ್ದಿಬ್ಬರದ್ದು ಹೆಂಗಾಗಿದೆ ಅಂದರೆ, ಅವ್ರನ್ನ ಇಷ್ಟಪಡೋರು ನನ್ನ ಇಷ್ಟಪಡ್ತಾರೆ, ನನ್ನ ಇಷ್ಟಪಡೋರು ಅವ್ರನ್ನ ಇಷ್ಟಪಡ್ತಾರೆ. ಸೊ ನಮಗೆ ನಾವಿಬ್ರು ಹೇಗೆ ಅಂದ್ಕೊಂಡಿದ್ವಿ ಅಂದರೆ, ಒಂದು ಎರಡು ದೇಹ ಒಂದೇ ಮನಸ್ಸು, ಅದೇ ಥರ ನಮ್ಮ ಇಷ್ಟಪಡೋ ಜನರು ಕೂಡ ಇಬ್ಬರನ್ನು ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲೋದ್ರೂ ನಮಗೆ ಒಂಥರ ಪ್ರೀತಿ ಜಾಸ್ತಿ ಕೊಡ್ತಾರೆ. ನಿಮ್ಮದೇ ಟ್ರೋಲ್ ನೋಡ್ಕೊಂಡಾಗ ನಿಮಗೆ ಏನು ಅನ್ನಿಸ್ತು ಆಚೆ ಬಂದು? ಹಬ್ಬ ಎಲ್ಲಾದ್ರೂ ಒಂದು ನೆಗೆಟಿವ್ ಟ್ರೋಲ್ ಬರುತ್ತಾ ಅಂತಂದರೆ, ಪುಣ್ಯಕ್ಕೆ ಒಂದು 2% ಇದೆ ನಾನು ಆಳ್ತಿದ್ದು ಎಲ್ಲ. ಅದು ಬಿಟ್ಟರೆ ಎಲ್ಲನೂ ಎಂಜಾಯ್ ಮಾಡಿಕೊಂಡೇ ಇದ್ದಿರುತ್ತದೆ. ಆ ಟ್ರೋಲ್ ವೀಡಿಯೋಸ್ ನೋಡಿದಾಗ ನನಗೆ ಅನಿಸಿದ್ದು, ಇಷ್ಟೆಲ್ಲ ಮಜಾ ಸಿಗ್ತಿದೆ, ಇಷ್ಟೆಲ್ಲ ಮಜಾ ಕೊಡ್ತಿದೆ, ಇನ್ನೂ ಮಜಾ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತಿತ್ತು.
ಓಕೆ, ಕೊನೆಯದಾಗಿ ನಿಮ್ಮ ಒಂದು ಫ್ಯಾನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಫ್ಯಾನ್ಸ್ ಅಂತ ನಾನು ಎಲ್ಲೂ ಹೇಳುದು ಇಲ್ಲ. ನಂಗೆ ಅದು ಅದೊಂದು ನನ್ನ ಪ್ರೀತಿಸೋ ಹೃದಯಗಳು ಅನ್ನೋ ಥರ, ಅಂದರೆ ಅಷ್ಟು ದೊಡ್ಡ ನಂಗೆ ಅದೊಂಥರ ಮುಜುಗರ ಅನ್ನೋ ಥರ. ನಿಮ್ಮ ಪ್ರೀತಿಸೋ ಹೃದಯಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನು ಹೇಳೋದು, ನನ್ನ ಒಬ್ಬ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ಕಾನ್ಫಿಡೆನ್ಸ್ ಇಲ್ಲ ನನಗೆ ಆಗುತ್ತೋ ಇಲ್ಲೋ ಅನ್ನೋ ಥರ ಒಂದು ಗುಬ್ಬಚ್ಚಿ ಥರ ಕೂತ್ಕೊಂಡಿದ್ದೆ. ಆ ಗುಬ್ಬಚ್ಚಿ ಗೂಡಿಂದ ಗುಬ್ಬಚ್ಚಿನ ಒಂದು ಹೊರಗಡೆ ತಂದು ಚಂದ ಹಾರು ಅಂತೇಳಿ ನಂಗೊಂದು ಸ್ಪೋರ್ಟಿವ್ ಆಗಿ ಒಂದು ಬೆನ್ನ ಹಿಂದೆ ನಿಂತು ನನಗೆ ಸಪೋರ್ಟ್ ಮಾಡಿ, ಅಂದರೆ ಕೈ ಹಿಡಿದು ಮೇಲೆತ್ತಿ ನನಗೆ ಕರ್ಕೊಂಡು ಹೋಗ್ತಿದ್ರು ಅವರು ಅಂತ ಅನಿಸುತ್ತೆ. ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಿದ್ದು ಅವರೇ. ನಾನೆಲ್ಲೋ ಒಂದು ಕಡೆ ಕೂತಿದ್ದೆ, ಅವನನ್ನು ಎತ್ತಿ ಕರ್ಕೊಂಬಂದು ಎಲ್ಲೆಲ್ಲ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅವರು. ಸೊ ಅವರಿಗೆ ನಾನು ಯಾವತ್ತೂ ಕೃತಜ್ಞ ಆಗಿರ್ತೇನೆ. ಹೇಗೆ ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಮುಂದೆ? ಜವಾಬ್ದಾರಿ ಜಾಸ್ತಿ ಆಗಿದೆ, ಪ್ರೀತಿ ಹೆಚ್ಚಾಗಿದೆ. ಅವರು ಏನು ಅಂದ್ಕೊಂಡಿದ್ದಾರೋ ಅದಕ್ಕಿಂತ ಜಾಸ್ತಿ ನಾನು ಎಂಟರ್ಟೈನ್ ಮಾಡಬೇಕಾಗತ್ತೆ. ನನ್ನ ನೋಡೋ ರೀತಿಯಲ್ಲೂ ಕೂಡ ಬದಲಾವಣೆ ಆಗಿರುತ್ತೆ. ನಂಗೆ ಅದು ಗೊತ್ತಾಗಿರದೆ ನನ್ನ ಮುಂದೆ ಏನು ಹೆಜ್ಜೆ ಇಡಬೇಕು, ಆ ಹೆಜ್ಜೆಯಲ್ಲಿ ಅವ್ರೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದನ್ನು ನಾನು ರೀಚ್ ಆಗಬೇಕು. ಅದೇ ದಾರಿಯಲ್ಲಿದ್ದೀರಾ? ನಾನು ನಿಮ್ಮ ಮನೆಗೆ ಇವಾಗ ಬಂದಾಗ್ಲಿಂದ ಇಲ್ಲಿವರೆಗೂ ಕೂಡ ಕಂಟಿನ್ಯೂಸ್ ಆಗಿ ನನಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಅಷ್ಟೇ ಅಲ್ದಲೆ ನಾನೇನೋ ಒಂದು ಅನ್ಕೊಂಡ್ ಬಂದಿದ್ದೆ, ನಾರ್ಮಲಾಗಿ ಇಂಟರ್ವ್ಯೂಗೆ ಹೋಗ್ತಾರ ಆ ಥರ ಬಂದಿದ್ದೆ. ಬಟ್ ನಿಮ್ಮ ಮನೆಗೆ ಬಂದಮೇಲೆ ಬಿಸಿಲಲ್ಲಿ ನಿಂತಿದ್ದಕ್ಕೆ ಒಳಗಡೆ ಕೂರಿಸಿದ್ರಿ, ಜ್ಯೂಸ್ ಕೊಟ್ರಿ, ಊಟ ಕೊಟ್ರಿ, ಆಮೇಲೆ ಎಲ್ಲೂ ಬೇಜಾರು ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಕೊಡಲಿಲ್ಲ. ಧನು ಅವ್ರು ಅಷ್ಟು ಚೆನ್ನಾಗಿ ನಮ್ಮ ಒಂದು ಟೀಮ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗಂತೂ ಈ ಒಂದು ಇಂಟರ್ವ್ಯೂ, ಪರ್ಟಿಕ್ಯುಲರ್ಲಿ ನಿಮ್ಮ ಇಂಟರ್ವ್ಯೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನಿಮಗೂ ತುಂಬ ಥ್ಯಾಂಕ್ಸ್. ಈ ಸಂಜೆ ಮೀಡಿಯಾ ಮುಖಾಂತರ ನೀವು ಬಂದು ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ಸೋ ಥರ ಆಯಿತು. ತುಂಬ ಖುಷಿ ಆಯ್ತು. ನೀವೇನೋ ಹಳೆ ಪರಿಚಯ ಅನ್ನೋ ಥರ ತುಂಬ ಎಲ್ಲೂ ಕೂಡ ಅನ್ಕಂಫರ್ಟ್ ಅಂತ ಅನಿಸ್ಲಿಲ್ಲ, ಕಂಫರ್ಟಲ್ಲಿ ಮಾತಾಡ್ಸಿದ್ರಿ. ನಿಮಗೂ ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಎಷ್ಟು ಚಂದವೋ ಅಷ್ಟು ಚಂದ ಮಾತಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ಎಷ್ಟೆಲ್ಲ ವಿಚಾರವನ್ನ ಧನು ಅವರು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ಈ ಸಂಜೆ ನ್ಯೂಸ್.